ನೀವುಗಳೆಲ್ಲ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡೋದಕ್ಕೆ ಹೋಗ್ಬೇಡಿ. ದೇವರ ದರ್ಶನವನ್ನು ಮಾಡೋದ್ರಿಂದ ಏನು ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬೋದಿಲ್ಲ ತಾನೇ. ಅದರ ಬದಲಾಗಿ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಗಾತ್ರದ ಹುಂಡಿಗಳನ್ನು ಇಟ್ಟು ನೋಡಿ. ನಂತರ ನೋಡಿ ನಮ್ಮ ಜಾತ್ಯಾತೀತರುಗಳ ಗಂಜಿಗಿರಾಕಿಗಳ ಹೊಟ್ಟೆಗಳು ಅದು ಯಾವ ರೀತಿಯಾಗಿ ತುಂಬುತ್ತವೆ ಅಂತ. ಅಲ್ಲ, ಒಬ್ಬ ಕಳ್ಳ ಇಲ್ಲಿಗಲ್ ಆಗಿ ದೇವಸ್ಥಾನದ ಹುಂಡಿಯಲ್ಲಿರುವಂಥ ಹಣವನ್ನು ಕದ್ದ ಅಂತಂದರೆ ಆತನನ್ನು ಸಾಂವಿಧಾನಿಕವಾಗಿ ಕಳ್ಳ ಅಂತ ಗುರುತಿಸಲಾಗುತ್ತೆ, ಆತನಿಗೆ ಶಿಕ್ಷೆಯೆಲ್ಲ ನೀಡಲಾಗುತ್ತೆ. ಅದೇ ಮಜಾ ನೋಡಿ ನಮ್ಮ ಜಾತ್ಯಾತೀತ ರಾಜಕಾರಣಿಗಳು ಹಾಗೆ ಸರ್ಕಾರಗಳು ಲೀಗಲ್ ಆಗೇನೆ ರಾಜರೋಷವಾಗೇನೆ ನಮ್ಮ ದೇವಸ್ಥಾನದ ಹುಂಡಿಯಲ್ಲಿರುವಂಥ ಹಣವನ್ನೆಲ್ಲ ಅದು ಯಾವ ರೀತಿಯಾಗಿ ಲಪಟಾಯಿಸ್ತಾರೆ ಅಂತ. ಇದು ಜಾತ್ಯಾತೀತೆಯ ಸಿದ್ಧಾಂತಗಳಂತೆ, ಇದು ಜಾತ್ಯಾತೀತೆಯ ದೇಶ ಅಂತೆ. ಅದು ಯಾಕೋ ಗೊತ್ತಿಲ್ವಲ್ಲ. ಈ ಜಾತ್ಯಾತೀತೆಯ ಸಿದ್ಧಾಂತಗಳು ಕೇವಲ ಅಪ್ಲೈ ಆಗುವಂತಹದ್ದು ಹಿಂದೂಗಳಿಗೆ ಹಾಗೂ ಹಿಂದೂ ದೇವಾಲಯಗಳಿಗೆ ಮಾತ್ರ. ನಮ್ಮ ಜಾತ್ಯಾತೀತ ರಾಜಕಾರಣಿಗಳಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ. ದೇವಸ್ಥಾನದ ಹುಂಡಿಯಲ್ಲಿರುವಂತಹ ಹಣ ದೇವಸ್ಥಾನದ ಉದ್ಧಾರಗಳಿಗಾಗಿ, ದೇವಸ್ಥಾನದ ಏಳಿಗೆಗಳಿಗಾಗಿ ಇಟ್ಟಿರುವಂಥ ಹಣ. ದೇವಸ್ಥಾನದ ಹುಂಡಿಯಲ್ಲಿರುವಂಥ ಹಣವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಅದರ ಬದಲಾಗಿ ದೇವಸ್ಥಾನದ ಮುಂದೆ ಬಂದು ಕುಳಿತುಕೊಂಡು ಒಂದು ಟವಲನ್ನು ಹಾರಿಸ್ಬಿಡಿ. ನಂತರ ನೋಡಿ ಭಕ್ತಾದಿಗಳೇ, ನೀವು ಕೇಳಿದಷ್ಟು ಭಿಕ್ಷೆಯನ್ನು ನೀಡ್ತಾರೆ, ಅದು ಲೀಗಲ್ ಆಗಿ. ದಯಮಾಡಿ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುವಂತಹದ್ದು, ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇವಸ್ಥಾನಗಳಿಗೆ ಹೋದ್ರ ದೇವರ ದರ್ಶನವನ್ನು ಮಾಡಿ ನಿಮ್ಮ ಪಾಡಿಗೆ ನೀವು ವಾಪಸ್ ಬರ್ತಾ ಇರಿ. ಹುಂಡಿಯಲ್ಲಿ ಹಣವನ್ನು ಹಾಕುವಂತಹ ಸಾಹಸವನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಹಾಕುವಂತಹ ಹುಂಡಿಯಲ್ಲಿ ಹಾಕುವಂತಹ ಹಣ ಒಂದೊಂದು ದಿನ ನಿಮ್ಮ ತಲೆಯ ಮೇಲೇ ಬೀಳುತ್ತೆ, ಅದು ಕಲ್ಲಾಗಿ ಬೀಳುತ್ತೆ. ಯೋಚನೆಯನ್ನು ಮಾಡಿ ಅರ್ಥವನ್ನು ಮಾಡಿಕೊಳ್ಳಿ. ನಾನು ಏತಕ್ಕಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ದಿನ ಸಾವಿರಾರು ಲಕ್ಷಾಂತರ ನಮ್ಮ ಹಿಂದೂ ದೇವಾಲಯಗಳು ಅನುದಾನಗಳನ್ನು ಕಾಣ್ದಲೇನೆ ಪಾಳು ಬಿದ್ದು ಹಾಳಾಗಿ ಹೋಗ್ತಾ ಇದ್ದಾವೆ. ಅಂತಹ ದೇವಾಲಯಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ನಮ್ಮ ಜಾತ್ಯಾತೀತ ರಾಜಕಾರಣಿಗಳು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಜಾತ್ಯಾತೀತ ರಾಜಕಾರಣಿಗಳು ತಲೆ ಕೆಡಿಸ್ಕೊಳ್ತಾ ಇರುವಂತಹದ್ದು ಯಾವ ದೇವಾಲಯಗಳಲ್ಲಿ ಎಷ್ಟು ಹಣ ಸಿಗುತ್ತೆ, ಯಾವ ದೇವಸ್ಥಾನಗಳಲ್ಲಿ ಎಷ್ಟು ಹುಂಡಿಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಹುಂಡಿಗಳಲ್ಲಿ ಹಣವನ್ನು ಹಾಕದಿರಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.